ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ ಎರಡೂ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಪಕ್ಷವನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಚಟುವಟಿಕೆಗಳು ಶುರು ಮಾಡಿವೆ. ಇದೀಗ ಸಸ್ತಾಪುರ್ ಗ್ರಾಮದ ಬಿಜೆಪಿ ಮುಖಂಡರುಗಳಾದ ಕಿಶೋರ್ ಮೂಳೆ ಹಾಗೂ ಪ್ರತೀಕ್ ಮೂಳೆ ಅಧಿಕೃತವಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಹಾಗೂ ವಿಜಯ್ ಸಿಂಗ್ ಅವರ ಅಭಿವೃದ್ಧಿ ಪರ ಕೆಲಸಗಳನ್ನ ಮೆಚ್ಚಿ ಹಾಗೂ ಅಪಾರ ನಂಬಿಕೆಯನ್ನು ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾಗಿ ಬಸವ ಕಲ್ಯಾಣ ಕಾಂಗ್ರೆಸ್ ಪಕ್ಷದ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ಬಹಳ ನಿಷ್ಠಾವಂತಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಸ್ತಕ್ಕಂಥ ನಮ್ಮ ಪ್ರತೀಕ್ ಮೂಳೆಯವರು ಚಿಕ್ಕ ವಯಸ್ಸಿನಿಂದಲೇ ಒಂದು ಬಿಜೆಪಿ ಕಾರ್ಯಕರ್ತಾಗಿ ಕೆಲಸ ಮಾಡ್ತಾ ಇದ್ದರು. ಮಾತ್ರ ಇವತ್ತೇನದಪ್ಪ ಅಂದ್ರೆ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ ಮತ್ತು ವಿಜಯ್ ಸಿಂಗ್ ಸಾಹೇಬರು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅನ್ನದೇ ಪ್ರತಿ ಒಬ್ಬರ ಮನೆಗೆ ಏನು ಸಮಸ್ಯೆ ಇದ್ದರೆ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅವರು ಸುಖದಲ್ಲಿದ್ದಾರೋ ದುಃಖದಲ್ಲಿದ್ದಾರೋ ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗಿ ಏನದಪ್ಪ ಅಂದ್ರೆ ಅವ್ರ ಜೊತೆಯಲ್ಲಿ ಇವತ್ತು ಕಾಣಿಸ್ಕೊಂಡಿದ್ದಾರೆ ಬಸವ ಕಲ್ಯಾಣದಲ್ಲಿ. ಅದ್ರ ಸಲುವಾಗಿ ನನಗೆ ಇವತ್ತು ಮಧ್ಯಾಹ್ನ ಟೈಮಿನಾಗೆ ಪ್ರತೀಕ್ ಮೂಳೆಯವರು ಫೋನ್ ಹಾಕಿದ್ರು, ಅಣ್ಣವ್ರು ನೀವು ಎಲ್ಲಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ, ಕಾಂಗ್ರೆಸ್ ಜಾಯ್ನಿಂಗ್ ಆಗಿಲ್ಲ ಅಂತ ನನಗೆ ಭಾಳ ಖುಷಿ ಅನ್ನಿಸ್ತು, ನೀವು ಟೈಮಿಂಗ್ ಹೇಳ್ರಿ ಕರೆಕ್ಟ್. ಪ್ರತೀಕ್ ಮೂಳೆಯವರು ಏನಂದ್ರೆ ಅವರು 7:30 ತನಕ ಸಾಹೇಬರು ಬರ್ತಾ ಇದ್ದಾರೆ, ತಾವು ಬರೋದ್ರೆ ನಾನು ಪರ್ ಡೇ ಬರ್ಲಿಕ್ಕೆ 8:30 9 ಆಗ್ತದೆ ಇವರಿಗೆ. ಇವ್ರು ಜಾಯ್ನಿಂಗ್ ಆಗ್ತದಂದ್ರೆ ಇವತ್ತು 2 ತಾಸು ಮೊದಲೇ ಬಂದ್ಕೊಂತೀನಿ ಹೊರಗೆ. ಒಂದು ಒಳ್ಳೆ, ಯಾಕಂದ್ರೆ ನಮ್ಮ ಊರಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಏನದ ಕಾಂಗ್ರೆಸ್ ಪರ ಬಹಳಷ್ಟು ಕಾರ್ಯಕರ್ತರಿದ್ದಾರೆ. ಮತ್ತೇನದಪ್ಪ ಅಂದ್ರೆ ಬಹಳಷ್ಟು ಪ್ರತಿಯೊಂದು ಸಮಾಜದಾಗ ಏನದಪ್ಪ ಅಂದ್ರೆ ವಿಜಯ್ ಸಿಂಗ್ ಸಾಹೇಬ್ರದ್ದು ಒಂದು ಅನ್ವಯ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಇನ್ನೊಬ್ಬ ಯಾರಾದರೂ